ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ಊರಿಗೆ ಊರೇ ಹಿಂದಿನಿಂದಲೂ ಕೂಡ ಕೃಷಿ ಕಾಯಕವನ್ನ ಮಾಡ್ತಾ ಬಂದಿರುವ ಈ ಗ್ರಾಮಗಳಲ್ಲಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಕೃಷಿ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗ್ರಾಮಗಳಲ್ಲಿ ಒಂಟಿ ಸಲಗದ ಹಾವಳಿ ಮಿತಿ ಮೀರ್ಬಿಟ್ಟಿದೆ ಅಂತೆ. ಹಂಗಾಗಿ ರೈತರು ಜಮೀನಿಗೆ ಹೋಗ್ಬೇಕಾ ಬೇಡ, ಮನೆ ಬಿಟ್ಟು ಆಚೆ ಬರ್ಬೇಕಾ ಬೇಡವಾ ಅಂತ ಆತಂಕ ಪಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಡಾನೆಗಳ ದಾಳಿಗೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ, ಪಟ್ರಮೆ, ಬೆಳಾಲು ಸೇರಿದಂತೆ ಹಲವಾರು ಗ್ರಾಮದ ಜನರು ಕಂಗೆಟ್ಟಿ ಹೋಗಿದ್ದಾರೆ. ಗ್ರಾಮದಲ್ಲಿ ಒಂಟಿ ಸಲಗದ ನಿರಂತರ ಓಡಾಟದಿಂದ ಪಟ್ಟೂರು, ಉಪ್ಪಾರಪಳಿಕೆ, ಮೈಪಾಲ ಪ್ರದೇಶಗಳ ಜನರಿಗೆ ಆತಂಕ ಸೃಷ್ಟಿಸಿದೆ. ಕಳೆದ 2 ದಿನಗಳಿಂದ ಒಂಟಿ ಸಲಗವೊಂದು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಣಿಸಿಕೊಂಡಿದೆ. ಅದು ಮನಬಂದಂತೆ ಜನವಸತಿ ಪ್ರದೇಶಗಳ ನಡುವೆ ಓಡಾಡ್ತಿದ್ದು ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಇಲ್ಲಿ ಒಂಟಿದಿರುವುದು ಕೂಡ ರಾತ್ರಿ ಹೊತ್ತು, ಮತ್ತೆ ಸಮಯದ ಇಷ್ಟು ಗಂಟೆ ಅಂತಲೇ ಇರ್ತದೆ 3 ಪೀಸ್. ಹಾಗಾಗಿ ರಾತ್ರಿ ಪದೇ ಪದೇ ತೋಟಕ್ಕೆ ಹೋಗ್ಬೇಕಾಗ್ತದೆ. ದೊಡ್ಡ ರಿಸ್ಕ್ ಅಲ್ವಾ ಅದು. ಈ ಸುತ್ತಮುತ್ತ ಆನೆ ಇರುವಾಗ ನಾವು ಅದು ಎಲ್ಲಿರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ನಮ್ಮ ತೋಟದಲ್ಲಿ ಇರ್ಬೋದು. ಮತ್ತೆ ರಬ್ಬರ್ ಟ್ಯಾಪಿಂಗ್ ರಾತ್ರಿನೇ ಹೋಗುದು, ಹಗಲಿನ ಟ್ಯಾಪಿಂಗ್ ಇಲ್ಲ. ಹಾಗಾಗಿ ಇತ್ತೀಚೆಗೆ ಒಂದು ರಬ್ಬರ್ ಟ್ಯಾಪಿಂಗ್ ಮಾಡುವವರ ಒಂದು ಪ್ರಾಣ ಕೂಡ ಆಗಿದೆ. ಹಾಗಾಗಿ ಕೃಷಿಕರಿಗೇನೆ ಇದು ದೊಡ್ಡ ರಿಸ್ಕ್. ತಾಲೂಕಿನಲ್ಲಿ ಹೇರಳವಾಗಿರುವ ಗೇರು ಹಣ್ಣು ತಿನ್ನಲು ಗೇರು ತೋಪುಗಳಲ್ಲಿ ಕಾಡಾನೆ ಠಿಕಾಣಿ ಹೂಡಿದ್ದು ರಾತ್ರಿ ವೇಳೆಯಲ್ಲಿ ಕತ್ತಲಲ್ಲಿ ಕಾಣಿಸದೇ ಇರೋದ್ರಿಂದ ಅಪಾಯ ಮತ್ತಷ್ಟು ಹೆಚ್ಚಾಗಿದೆ. ಕೆಲ ದಿನಗಳ ಹಿಂದೆ ಶಾಲೆಗೆ ಹೋಗ್ತಿದ್ದ ಮಕ್ಕಳನ್ನ ಬೆನ್ನಟ್ಟಿಸಿಕೊಂಡು ಬಂದಿರುವ ಗಜರಾಜ ತೋಟಗಳಿಗೆ ನುಗ್ಗಿ ಬಾಳೆ, ಕಂಗು ಮತ್ತು ತೆಂಗಿನ ಗಿಡಗಳಿಗೆ ಹಾನಿ ಮಾಡಿವೆ. ಇನ್ನು ಕಾಡಾನೆಯ ಓಡಾಟ ಸಿಸಿಟಿವಿ ಕ್ಯಾಮೆರಾದಲ್ಲೂ ಸೆರೆಯಾಗಿದೆ. ಇದರಿಂದಾಗಿ ಗ್ರಾಮಸ್ಥರ ಆತಂಕ ಹೆಚ್ಚಿಸಿದೆ. ಹಾಗೆ ಗೇರು ಮರ ಹಂದಾಡಿಸಿ ಅದನ್ನು ತಿನ್ನುವಂತ ಕಂಡಪಟ್ಟೆ ತಿಂದುಕೊಂಡೋಯ್ತು. ಆಮೇಲೆ ಸ್ವಲ್ಪ ಮರ ಮಾತ್ರ ಬಗ್ಗಿ ಹೋಗಿದೆ, ಅದಕ್ಕೂ ಹಾನಿ ಆಯ್ತು. ಶಾಲೆ ಬಿಟ್ಟು ಹೋಗುವಂತ ಮಕ್ಕಳಿಗೂ ಇದು ಹೆದರಿಕೆ, ಯಾಕಂದ್ರೆ ಈಗ ಹಗಲು ಬರ್ಲಿಕ್ಕೆ ಶುರು ಮಾಡಿದೆ. ಆದ್ರಿಂದ ನಾವು ಹೋಗುವಂತದ್ದು ಕೆಲಸ ಬಿಟ್ಟು 5:30 ನಂತರವೇ ನಾವು ಏನಾದ್ರು ಸಾಮಾನ್ಯ ತರಬೇಕಿದ್ರೆ ಹೋಗುದು 5:30 ನಂತರವೇ. ಆ ಸಮಯದಲ್ಲಿ ವಾಪಸ್ ಬರುವಾಗ 6-7 ಗಂಟೆ ನಾವು ಆಗ್ತದೆ. ಹಾಗೆ ಆ ಸಮಯದಲ್ಲಿ ರಾತ್ರಿ ಆದ್ರೆ ಈಚೆ ಬರುವಂತದ್ದೇ ಕಷ್ಟ. ಈಗ ಕಾಡಾನೆಗಳ ಹಾವಳಿಯಿಂದ ಕಂಗೆಟ್ಟಿರುವ ಜನತೆಗೆ ಆನೆಗಳಿಂದ ರಕ್ಷಣೆಗಾಗಿ ಅರಣ್ಯ ಇಲಾಖೆ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದು 20 ಸಿಬ್ಬಂದಿಗಳು ರಾತ್ರಿ ಹಗಲೆನ್ನದೆ ಸಲಗವನ್ನ ಕಾಡಿಗಟ್ಟುವ ಪ್ರಯತ್ನದಲ್ಲಿದ್ದಾರೆ. ಒಟ್ನಲ್ಲಿ ಕಾಡಾನೆಯ ಹಾವಳಿಯಿಂದ ದಿನನಿತ್ಯ ಭಯದಲ್ಲೇ ಜೀವನ ಸಾಗಿಸುತ್ತಿರುವ ಗ್ರಾಮಸ್ಥರು ಶಾಶ್ವತ ಪರಿಹಾರ ಒದಗಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ರಮಾನಂದ ಬೆಳಾಲ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.